ಎತ್ತಿನಹೊಳೆ ನೀರಿಗಾಗಿ ತುಮಕೂರಿನಲ್ಲಿ ಬೀದಿಗಿಳಿದು ಪ್ರತಿಭಟನೆ. ಕಾಂಗ್ರೆಸ್ ಮುಖಂಡರು ಹಾಗೂ ರೈತರು ಪ್ರತಿಭಟಿಸಿ ಆಕ್ರೋಶ. ತುಮಕೂರು ಹಾಗೂ ಬಯಲು ಸೀಮೆ ಪ್ರದೇಶಗಳಾದ ದೊಡ್ಡಬಳ್ಳಾಪುರ, ಕೋಲಾರ ಭಾಗಗಳಿಗೆ ಎತ್ತಿನಹೊಳೆ ನೀರು ಹರಿಸುವಂತೆ ಆಗ್ರಹಿಸಿ ಇಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ರೈತರು ನೂರಾರು ಮಂದಿ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ನಗರದ ಬನಶಂಕರಿ ಬಳಿ ಇರೋ ಎತ್ತಿನಹೊಳೆ ಯೋಜನೆ ವಲಯ ಯೋಜನೆ ಕಚೇರಿ ಬಳಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ರೈತರು ಪ್ರತಿಭಟನೆಯನ್ನ ನಡೆಸಿ ಕೂಡಲೇ ನೀರನ್ನ ಬಿಡುವಂತೆ ಆಗ್ರಹಿಸಿದ್ರು. ತುಮಕೂರು ಹಾಗೂ ಕೋಲಾರ ಜಿಲ್ಲೆಗಳಿಗೆ ಕುಡಿಯುವ ನೀರು ಹಾಗೂ ರೈತರಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವ ಎತ್ತಿನಹೊಳೆ ನೀರನ್ನ ಆಶ್ರಯಿಸಿದ್ದಾರೆ. ಆದರೆ ಹಾಸನ ಜಿಲ್ಲೆ ಬೇಲೂರು ಬಳಿ 8 ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ಎತ್ತಿನಹೊಳೆ ನೀರನ್ನ ತಡೆ ಹಿಡಿದ್ರು. ಇದರಿಂದ ಎತ್ತಿನಹೊಳೆ ನೀರು ಹರಿತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಿ ಎತ್ತಿನಹೊಳೆ ನೀರನ್ನ ಹರಿಸುವಂತೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಬಳಿ ಮನವಿಯನ್ನ ಸ್ವೀಕರಿಸಿದ ಎತ್ತಿನಹೊಳೆ ಯೋಜನೆಯ ಇಂಜಿನಿಯರ್ ಈ ಸಂಬಂಧ ಕೇಂದ್ರ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳನ್ನ ಕರೆಸಿಕೊಂಡು ಮಾತುಕತೆಯಾಗಿದ್ದು ಆದಷ್ಟು ಬೇಗ ಈ ಭಾಗಗಳಿಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಭರವಸೆಯನ್ನ ನೀಡಿದ್ರು. ಇನ್ನು ಎತ್ತಿನಹೊಳೆ ಇಂಜಿನಿಯರ್ ಕೊಟ್ಟ ಆಶ್ವಾಸನೆ ಮೇಲೆ ನಂಬಿಕೆ ಇಟ್ಟ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ದು ಎತ್ತಿನಹೊಳೆ ಸಂಬಂಧ ಕೇಂದ್ರ ಸಮಜಾಯಿಷಿಕೊಟ್ಟಿದೆ. ಮುಂದಿನ ಜೂನ್ ಅಷ್ಟರಲ್ಲಿ ಎತ್ತಿನಹೊಳೆ ನೀರು ಹರಿಯುವ ವಿಶ್ವಾಸ ಇದೆ ಎಂದು ಕಾಂಗ್ರೆಸ್ ವಕ್ತಾರ ಮುರಳೀಧರ್ ಹಾಲಪ್ಪ ಹೇಳಿದ್ರು. ಕೇಂದ್ರ ಸರ್ಕಾರ ಮಣಿದು ಅಧಿಕಾರಿಗಳನ್ನ ನವದೆಹಲಿಗೆ ಕರೆಸ್ಕೊಂಡು ಅದು ಯಾವ್ಯಾವ ಥರ ಸಮಜಾಯಿಷಿ ಕೊಡಬೇಕೆಲ್ಲ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಇದಕ್ಕೆಲ್ಲ ಪರಿಹಾರ ಸಿಗ್ಬೋದು ಅಂತೇಳಿ ನಮಗೆಲ್ಲರಿಗೂ ಆಶಾಭಾವನೆ ಇದೆ. ಬರೋ ಜೂನ್ ಜುಲೈಲಿ ತುಮಕೂರು ಜಿಲ್ಲೆಗೆ ಎತ್ತಿನಹೊಳೆ ನೀರು ಹರಿದು ಬರುತ್ತೆ ಅಂತೇಳಿ ನಾವೆಲ್ಲರೂ ಮತ್ತೊಮ್ಮೆ ತಮಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರಿಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ. ಈಗಾಗಲೇ ಆಕ್ರೋಶಕ್ಕೆ ಕಾವಿಗೆ ಈ ಬಿಸಿಗೆ ಕೇಂದ್ರ ಸರ್ಕಾರ ಮಣಿದು ಅಧಿಕಾರಿಗಳಿಗೆ ಡೆಲ್ಲಿಗೆನೆ ಬುಲಾವ್ ಮಾಡಿ ಇಷ್ಟೊಂದು ಮಾಡಿಸ್ಕೊಂಡಿರೋದಕ್ಕಿಂತ ಇನ್ನೇನು ಬೇಕಿದೆ? ನಿಜವಾಗ್ಲೂ ಹೌದು. ಇನ್ನು ಪ್ರತಿಭಟನೆಯಲ್ಲಿ ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ ಸೇರಿ ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ರೈತರು, ಮಹಿಳೆಯರು ಭಾಗಿಯಾಗಿದ್ರು. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.